ಮತ್ತು ಅದು ಬಹಳ ಸಮಂಜಸವಾದಂಥದ್ದು ಕೂಡ. ಇದ್ರ ಬಗ್ಗೆ ನಾವು 10 ವರ್ಷಗಳು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಅಂತರ್ಜಲ ಕುಸಿಯುತ್ತೆ, ಬೋರ್ವೆಲ್ಗಳು ಹೊಡೆದು ವೈಜ್ಞಾನಿಕವಾಗಿ ಹೊಡೆಯುವಂಥದ್ದು ಅಥವಾ ತಮ್ಗೆ ಬೇಕಾದ ರೀತಿಯಲ್ಲಿ ಹೊಡಿತಾರೆ, ಇದೆಲ್ಲವೂ ಕೂಡ ಇತ್ತು. ಆದರೆ ನಾವೆಲ್ಲೂ ಕೂಡ ಅಂತರ್ಜಲ ಹೆಚ್ಚಳದ ಕಡೆಗೆ ಅದರವಾದಂಥ ಆದ್ಯತೆಯನ್ನು ಕೊಡ್ತಿಲ್ಲ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದಲೂ ಕೂಡ ಇದು ಬಹಳ ತ್ವರಿತಗತಿಯಲ್ಲಿ ನಡೀಬೇಕಾಗಿತ್ತು. ಬಹುಶಃ ಸಣ್ಣ ನೀರಾವರಿ ಇಲಾಖೆಯನ್ನು ಕೈ ಜೋಡಿಸ್ಕೊಂಡ್ರೆ ಅದು ಇನ್ನಷ್ಟು ವೇಗವಾಗಿ ಮಾಡೋದಕ್ಕೆ ಸಾಧ್ಯತೆ. ಈ ನಿಟ್ಟಿನಲ್ಲಿ ಏನಾದರೂ, ಯಾಕಂದರೆ ಸುಮ್ಮನೆ ನಾವು ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ವಿ ಹೊರತು ಪರಿಹಾರದ ಕಡೆಗೆ ಯೋಚನೆ ಮಾಡಲಿಲ್ಲ. ಅನೇಕ ಮಾಡೆಲ್ಗಳು ನಮ್ಮ ಮುಂದಿದ್ದಾವೆ. ವಿಶೇಷವಾಗಿ ತಾವು ಬರುವಂತಹ ಜಿಲ್ಲೆ, ಅಲ್ಲಿ ನದಿಗಳೇನು ಇಲ್ಲದೇ ಇರುವಂತಹದ್ದು, ಅಲ್ಲಿ ಕೆರೆ ಆಧಾರಿತವಾಗಿರುವಂಥ ಒಂದು ಕಾರಂಜ ಜಲಾಶಯವನ್ನು ಹೊರತುಪಡಿಸಿ ಬೇರೆ ದೊಡ್ಡದಾದಂಥ ನೀರಾವರಿ ಪ್ರಾಜೆಕ್ಟ್ ಇಲ್ಲದಿರುವಂತಹ ಜಿಲ್ಲೆ. ತಮಗೆ ಈ ಅಂತರ್ಜಲದ ಬಗ್ಗೆ ಬಹುಶಃ ಕರ್ನಾಟಕದ ಎಲ್ಲರಿಗಿಂತ ಹೆಚ್ಚು ಮಾಹಿತಿ ತಮಗೆ ಇರುತ್ತೆ ಮತ್ತು ಅದರ ಬಗ್ಗೆ ಕಾಳಜಿ ಕೂಡ ಇರುತ್ತೆ. ನಿಮ್ಮಿಂದ ಅದನ್ನು ನಿರೀಕ್ಷೆ ಮಾಡಬಹುದಾ ಕರ್ನಾಟಕದ ಗ್ರಾಮಗಳು? ಈಗಾಗಲೇ ನಾನು ಈ ವಿಷಯದ ಬಗ್ಗೆ ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ಮೊನ್ನೆ ನಡೆದಂಥ ನಮ್ಮ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20%, ಅಂದರೆ ಈ ಪಶ್ಚಿಮ ಘಟ್ಟಗಳೇನು ಬರ್ತವೆ ಇವತ್ತು, ಈ ಪಶ್ಚಿಮ ಘಟ್ಟ ಅಂದರೆ ನಿಮ್ಮ ಮಂಗಳೂರಿದೆ, ಉಡುಪಿ ಇದೆ, ಕಾರವಾರ ಇದೆ, ಶಿವಮೊಗ್ಗ ಇದೆ, ಹಾಸನ ಇದೆ, ಚಾಮರಾಜನಗರ ಇದೆ, ಮೈಸೂರಿದೆ, ಚಿಕ್ಕಮಗಳೂರಿದೆ. ಈ ಎಲ್ಲ ಜಿಲ್ಲೆಗಳಲ್ಲಿ ಅತ್ಯಂತ ಶ್ರೀಮಂತವಾದಂಥ ಒಂದು ಜೀವ ವೈವಿಧ್ಯಮಯವಾದಂಥ ಒಂದು ತಾಣಗಳಿದೆ. ಅನೇಕ ಪ್ರಭೇದಗಳ ಸಸ್ಯಗಳು, ಕೀಟಗಳು, ಇವತ್ತು ಪಕ್ಷಿಗಳು ಎಲ್ಲವೂ ಇದೆ. ಮೊನ್ನೆಷ್ಟು ನೀವು ಅರಣ್ಯದಲ್ಲಿ ಹೌದು, ಅದಕ್ಕೆ ಇಡೀ 8ನೇ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ. ಹೌದೌದು, ಇವತ್ತು ಜಗತ್ತಿನಲ್ಲೇನೆ. ಹೌದು, ಇದನ್ನು ಸಂರಕ್ಷಣೆ ಮಾಡುವಂಥದ್ದು ಜವಾಬ್ದಾರಿ ಇದು ಗ್ರಾಮೀಣ ಅಭಿವೃದ್ಧಿಗೂ ಬರುತ್ತೆ. ಹೌದು, ಇದು ಈ ವಿಷಯದ ಬಗ್ಗೆ, ಅಭಿವೃದ್ಧಿ ಬಗ್ಗೆ. ಹೌದು. ಹೀಗಾಗಿ ಎಲ್ಲ ನದಿಗಳ ಮೂಲ ಅಂದರೆ ಇವತ್ತು ಕೃಷ್ಣಾ ನದಿ ಇರ್ಬೋದು, ಕಾವೇರಿ ನದಿ ಇರ್ಬೋದು, ತುಂಗಭದ್ರಾ ನದಿ ಇರ್ಬೋದು, ನೇತ್ರಾವತಿ ಇರ್ಬೋದು. ಇವತ್ತು ಇವೆಲ್ಲ ನದಿಗಳಿಗೆ, 10 ನದಿಗಳಿಗೆ ಮೂಲ ಅಂತ ಹೇಳಿದರೆ ಶುಲಾ ಫಾರೆಸ್ಟು, ಪಶ್ಚಿಮ ಘಟ್ಟ. ಈ ಪಶ್ಚಿಮ ಘಟ್ಟ ಹೊರತುಪಡಿಸಿ ಇವತ್ತು ಈ ನಮ್ಮ ಭಾಗ ಇದೆ 75%, 80%. ನಮ್ಮ ಭಾಗದಲ್ಲಿ ಯಾವುದೇ ನದಿಗಳಿಲ್ಲ. ಮತ್ತು ನಮ್ಮದು ಒಣ ಪ್ರದೇಶ. ರಾಜಸ್ಥಾನ್ ನಂತರ 2ನೇ ಅತ್ಯಂತ ಇವತ್ತು ಡ್ರೈ ಲ್ಯಾಂಡ್ ಅಂದರೆ ಒಣ ಪ್ರದೇಶ ಅಂತ ಹೇಳಿದರೆ ಅದು ಕರ್ನಾಟಕ ಅಂತ ಹೇಳ್ತೀವಿ. ಕರ್ನಾಟಕದ ಉತ್ತರ ಭಾಗ ವಿಶೇಷ. ಕರ್ನಾಟಕದ ಉತ್ತರ ಭಾಗದಲ್ಲಿ ಈಗ ನೀರು ಕೊಡುವಂಥದ್ದು ಒಂದು ದೊಡ್ಡ ಸವಾಲಿದೆ. ಹೌದು. ಹೀಗಾಗಿ ಈಗ ನಾವೇನು ಯೋಜನೆಯನ್ನು ಮಾಡಿದ್ದೇವೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮುಖಾಂತರ ಶಾಶ್ವತವಾದಂಥ ನದಿ ಮೂಲಗಳೇನಿದ್ದಾವೆ, ಕೃಷ್ಣ ಇದೆ, ತುಂಗಭದ್ರಾ ಇದೆ, ಭದ್ರಾ ಇದೆ, ಇವತ್ತು ಕಾವೇರಿ ಇದೆ, ಇವತ್ತಿಲ್ಲಿರುವಂಥ ಏನು ನಮ್ಮ ಈಗ ಕಾರಂಜ ಯೋಜನೆ ಇದೆ. ಇದರಿಂದ 30 ವರ್ಷಗಳವರೆಗೆ ಯೋಜನೆ ಹಾಕ್ಕೊಂಡು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಒಂದು 200-300 ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ, ಅಲ್ಲಿಂದ ಇವತ್ತು ಪೈಪ್ಲೈನ್ ಮಾಡಿ ಅಲ್ಲೇ ಒಂದು ರೈಸಿಂಗ್ ಮೇನ್ ಹಾಕಿ, ಜಾಕ್ವೆಲ್ಸ್ ಹಾಕಿ, ಅಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹಾಕಿ ಶಾಶ್ವತವಾದಂಥ ಕುಡಿ ನೀರಿನ ಯೋಜನೆ ಮಾಡುವಂಥದ್ದಕ್ಕೆ ಈಗಾಗಲೇ ಅನೇಕ ಯೋಜನೆಗಳು ಪ್ರಾರಂಭ ಆಗಿದ್ದಾವೆ, ನಡೀತಾ ಇದ್ದಾವೆ. ಇನ್ನೂ ಕೆಲವೊಂದು ಮಾಡಬೇಕಾಗಿದೆ. ಈಗ ಎತ್ತಿನಹೊಳೆ ಯೋಜನೆಯೂ ಇದೆ ನಮ್ಮ ಮುಂದೆಗಡೆ. ಹೀಗಾಗಿ ಇವೆಲ್ಲ ಯೋಜನೆಗಳು ನಾವು ಸಮರ್ಪಕವಾಗಿ ಗುಣಮಟ್ಟದಿಂದ ಕೂಡಿದಂಥ ಏನು ಕುಡಿ ನೀರಿನ ಯೋಜನೆಗಳು ಪೂರ್ಣಗೊಳಿಸಿದರೆ ಕರ್ನಾಟಕ ರಾಜ್ಯದ ಗ್ರಾಮೀಣ ಭಾಗದ ಜನರ ಜೀವನ ಮಟ್ಟ ಸುಧಾರಣೆ ಆಗ್ತದೆ, ಎಲ್ರಿಗೂ ಶುದ್ಧ ಕುಡಿಯುವ ನೀರು ಸಿಗ್ತದೆ, ಮತ್ತು ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಆಗ್ತದೆ. ಬೇಸಿಗೆ ಬರ್ಬೋದು ಅಥವಾ ಬರ ಬರ್ಬೋದು ಅಥವಾ ಏನೇ ಕಾರಣಕ್ಕಾಗಿ ಕುಡಿಯುವ ನೀರಿನ ಸಮಸ್ಯೆ ಆಗೋದಿಲ್ಲ. ಆ ರೀತಿಯಲ್ಲಿ ಯೋಜನೆ ರೂಪಿಸುವಂಥ ಒಂದು ಕೆಲಸ ನಾನು ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದೇನೆ. ಈಶ್ವರ್ ಖಂಡ್ರೆ, ತಾವು ಸೇರಿದಂತೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ನಿಮ್ಮ ಆದರ್ಶ ಅಥವಾ ನಿಮ್ಮ ದೂರದೃಷ್ಟಿಯ ನಾಯಕ ಅಂತ ಕರೆಯುವಂತಹ ರಾಜೀವ್ ಗಾಂಧಿಯವ್ರನ್ನ ಹಾಡಿ ಹೊಗಳ್ತೀರಿ. ಆದರೆ ರಾಜೀವ್ ಗಾಂಧಿಯವರು ಈ ಏನು ನಮ್ಮಲ್ಲಿ ಅಧಿಕಾರ ವಿಕೇಂದ್ರೀಕರಣ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಸಾಂವಿಧಾನಿಕ ತಿದ್ದುಪಡಿಯನ್ನು ತಂದು ಎಲ್ಲವೂ ಕೂಡ ಮಾಡಿದ ಮೇಲೆ ಕರ್ನಾಟಕದಲ್ಲಿ ಕಳೆದ 5 ವರ್ಷಗಳಿಂದ ಪಂಚಾಯತಿಗಳಿಗೆ ಚುನಾವಣೆ ನಡೆದಿಲ್ಲ. ಅವತ್ತು ಮುಂದೂಡಿಕೆ ಮಾಡಿದಂಥವ್ರು ಬಹುಶಃ ಯಾವ ರಾಜಕೀಯ ಹಿಂಜರಿಕೆ ಇತ್ತೋ ಏನಿತ್ತೋ ಗೊತ್ತಿಲ್ಲ, ಆದರೆ ಮುಂದೂಡಿಕೆ ಅಂತೂ ಆಯಿತು. ನಂತರ ನಾನಾ ನೆಪಗಳು ಬಂದವು. ಈ ನೆಪಗಳನ್ನು ಬಿಟ್ಟು ಈಗಲಾದರೂ ಎಲೆಕ್ಷನ್ ನಡೆಯುತ್ತಾ? ಯಾಕಂದರೆ ಒಂದು ಕಡೆಯಲ್ಲಿ ರಾಜ್ಯ ಚುನಾವಣಾ ಆಯೋಗದವರು ಕರ್ನಾಟಕ ಸರ್ಕಾರದ ಮೇಲೆ ಇಲ್ಲ ಇವರು ಕೋರ್ಟ್ನ ಡೈರೆಕ್ಷನ್ಸನ್ನು ಪಾಲನೆ ಮಾಡ್ತಿಲ್ಲ ಅಂತ ಹೇಳುವಂಥ ಒಂದು ಅಫಿಡವಿಟನ್ನು ಹಾಕುವಂಥ ಪರಿಸ್ಥಿತಿ ಆಗುತ್ತೆ. ಅಂದರೆ ಏನಿದು ನೋಡಿ, ನಾವೇ ತಂದಂಥ ಅಧಿಕಾರ ವಿಕೇಂದ್ರೀಕರಣ ಒಂದು ಕಾಯ್ದೆ ಇದೆ.
ಇದನ್ನು ಕಾರ್ಯಗತ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಚುನಾವಣೆ ನಡೆಸೋದರ ಬಗ್ಗೆ ಈಗಾಗಲೇ ನಮ್ಮ ಸಚಿವ ಸಂಪುಟದಲ್ಲಿ ಅನೇಕ ಸಲ ಚರ್ಚೆ ಆಗಿದೆ. ನಮ್ಮ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ಜಿ ಅವರು ಈ ಚುನಾವಣೆ ಆದಷ್ಟು ಬೇಗ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸಹಿತ ಇವತ್ತೇನು ಕ್ಷೇತ್ರ ಪುನರ್ವಿಂಗಡಣೆ ಇದೆ, ಮೀಸಲಾತಿ ನಿಗದಿ ಮಾಡುವಂಥದ್ದಿದೆ, ಇದೆಲ್ಲವನ್ನು ಆದಷ್ಟು ಶೀಘ್ರದಲ್ಲಿ ಪೂರ್ತಿ ಮಾಡಿ ಚುನಾವಣೆ ಮಾಡಲೇಬೇಕು ಅನ್ನುವಂಥದ್ದಕ್ಕೆ ಎಲ್ಲ ರೀತಿಯ ಚಾಲನೆಯನ್ನು ಕೊಟ್ಟಿದ್ದಾರೆ. ನಾನು ಬಂದ ನಂತರ ಅದ್ರ ಬಗ್ಗೆ ನಾನು ಪರಿಶೀಲನೆಯನ್ನು ಮಾಡಿದ್ದೇನೆ. ಮತ್ತು ನಾವು ಹೈಕೋರ್ಟ್ಗೆ ಈಗಾಗಲೇ ಒಂದು ಅಫಿಡವಿಟ್ ಕೊಟ್ಟಿದ್ದೇವೆ. 8 ವಾರಗಳ ಒಳಗಾಗಿ ಚುನಾವಣೆ ನಡೆಸಲೇಬೇಕಾಗತ್ತೆ, ನಡೆಸ್ತೀವಿ. ಚುನಾವಣೆ ನಡೆಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ. 8 ವಾರಗಳ ಒಳಗಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಏನು ಮೀಸಲಾತಿ ನಿಗದಿ ಮಾಡೋದಿದೆ ನಿಯಮಬದ್ಧವಾಗಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕಾಗಿದೆ, ಅದನ್ನು ಪೂರ್ಣಗೊಳಿಸ್ತೇವೆ. ಅದನ್ನು ಪೂರ್ಣಗೊಳಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ವರದಿಯನ್ನು ಕೊಡ್ತೇವೆ. 8 ವಾರಗಳ ನಂತರ ಚುನಾವಣಾ ಆಯೋಗ ದಿನಾಂಕ ನಿಗದಿ ಮಾಡುತ್ತೆ. ದಿನಾಂಕ ನಿಗದಿ ಮಾಡಿ ಮುಂದಿನ 2 ತಿಂಗಳ ಒಳಗಾಗಿ, ಅಂದರೆ ಈಗ ನಾವು ಜೂನಲ್ಲಿದ್ದೇವೆ, ಜುಲೈ ಒಳಗಾಗಿ ನಾವು ಅವರಿಗೆ ಮಾಹಿತಿ ಎಲ್ಲ ರೀತಿಯಲ್ಲಿ ಅವರಿಗೆ ಪುನರ್ವಿಂಗಡಣೆ ಮಾಡಿ ಕೊಟ್ಟ ನಂತರ ಆಗಸ್ಟ್ ಸೆಪ್ಟೆಂಬರ್, ಅಂದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಇವತ್ತು ಈ ಒಂದು ವರ್ಷದ ಒಳಗಾಗಿ ಇವತ್ತು ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಮಾಡ್ತೀವಿ ಅನ್ನೋಂಥ ಮಾತನ್ನು ತಮ್ಮ ಮುಖಾಂತರ ರಾಜ್ಯದ ಜನರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನಿಮ್ಮ ಕಾರ್ಯಕರ್ತರು ಬಯಸ್ತಾ ಇದ್ದಾರೆ, ನಿಮ್ಮ ಜಿಲ್ಲಾ ನಾಯಕರುಗಳು, ಗ್ರಾಮದ ನಾಯಕರುಗಳು, ತಾಲೂಕು ನಾಯಕರುಗಳು ಕಾಯ್ತಾ ಇದ್ದಾರೆ. ನೋಡಿ, ಎಲ್ಲರ ಅಭಿಮತ, ಮಾನ್ಯ ಮುಖ್ಯಮಂತ್ರಿಯವರ ಒಂದು ಅವರ ಬಯಕೆಯೂ ಇದೆ, ಅಭಿಮತನೂ ಇದೆ. ನಮ್ಮ ನಾಯಕರುಗಳ ಒಂದು ಆಲೋಚನೆ ಅನ್ನೋದು ಆದಷ್ಟು ಶೀಘ್ರದಲ್ಲಿ ಚುನಾವಣೆ ಮಾಡಬೇಕು ಅಂತ ಹೇಳಿ ಅತ್ಯಂತ ಶೀಘ್ರದಲ್ಲಿ ಚುನಾವಣೆ ಮಾಡುತ್ತೇವೆ.